ಜೀವನ ಸುಳಿಯಲ್ಲಿ ಕೂತಿರುವ ಹೂದೋಣಿಯೇನು, ಮುಳುಗದೆ ದಡ ಸೇರುವ ದಾರಿ ಹೇಳುವ ಸ್ನೇಹಿತನಾರು, ನಮ್ಮೊಳಗೆ ಕುಳಿತಿರುವ ನಮ್ಮ ಮನಸ್ಸೇನು, ನಮ್ಮ ಮನಸ್ಸೇನು. ಒಲವಿನ ಪ್ರಿಯಲತೆ ಅವಳದೆ ಚಿಂತೆ, ಓ ಆಯ್ ಮಚ್ಚ. ಅಯ್ಯೋ ಅಲ್ಲೇ ಇಟ್ಟಿದ್ದೇನೋ, ನನ್ನ ಮನೇಲಿ ಇಟ್ಟು ಬಂದಿದ್ದೆ ಅಂತ ಅನ್ಕೊಂಡಲ್ಲೋ. ಇದ್ ನೋಡಿಲ್ಲಿ. ಅದೇನದು? ಆ 1 ಆ 2 ಆ 3 ಅನ್ಕೊಂಡು. ಅಯ್ಯೋ 9 ಮೆಟ್ಲೋದಾಗ ಎಷ್ಟು ಬೇಜಾರಲ್ವಾ ಶಿಷ್ಯ, ಅದಕ್ಕೆ 3 ಮೆಟ್ಲನ್ನು 3 ಸಲ ಹತ್ಬಿಟ್ಟೆ. ಹಂಗೂ ಹಿಂಗೂ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಿಕ್ಕೈತೆ, ಹೆಂಗೋ ಮುಗಿಸ್ಕೊಂಡು ಒಂದು ಒಳ್ಳೆ ಕೆಲಸ ತಗೊಂಡು ನಾನು ಮುಂದಿನ ಸಬ್ಜೆಕ್ಟ್. ಏನಂತೀಯ? ಇಬ್ರಿಗೂ ಒಂದೇ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ನೀನು ಓದಲಿಲ್ಲ ಅಂದ್ರೂ ನಾವು ಓದೋದು. ಹಾಂ ನೀನು ಓದ್ತೀಯಲ್ಲ, ನಾನು ಒಂದ್ಸಲ ಯಾಕೆ ಓದೋದು? ನೀನು ಪರೀಕ್ಷೆ ಏನು ಬರೀತೀಯ ತೋರಿಸ್ಬಿಡೋ ನನಗೆ, ಜೆರಾಕ್ಸ್ ಮಿಷಿನ್ ತಲೆ ಮೇಲೆ ನೋಡ್ದಂಗೆ ಕತೆ ಹೊಡಿತೀನಿ. ಅಂದರೆ ನೀನು ಓದಲ್ವಾ? ಅವೆಲ್ಲ ಆಗಲ್ಲ, ಓದಲೇಬೇಕು. ದೀಪು ಕೆಣ್ಣೆನ ಅತ್ತೆ ಬಿಟ್ಟೆನ ಸೊಸೆ ಬಿಟ್ರೆನ? ದೀಪ ಉರಿಯೋದು ಮುಖ್ಯ, ಮನೆ ಬೆಳಗೋದು ಮುಖ್ಯ. ನಾನು ಹೊಡಿಯೋಕ್ಕೆ ಶುರು ಮಾಡಿದ್ರೆ ಹೊಡ್ಕೊಂಡು ನರ್ಕ ಕರ್ಕೊಬಂದ ಅಥವಾ ಫಸ್ಟ್ ನರ್ಕ ಕರ್ಕೊಬಂದು ಆಮೇಲೆ ಹೊಡಿಯೋಕ್ಕೆ ಶುರು ಮಾಡೋದ ಅಂತ ಕನ್ಫ್ಯೂಸ್ ಆಗ್ಬಿಡ್ದು. ನಾಲ್ಕು ವರ್ಷ ಭಯ, 4 ವರ್ಷದಿಂದ ಅವಳು ಕಾಳಾಗ್ತಾ ಇದೆ. ಮೊನ್ನೆ ಬಂದವನು ಆರಿಸ್ಕೊಟ್ಟೋದ, ಇದರಲ್ಲಿ ಕೆಂಡ ಸುರಿದಂಗೆ ಆಗ್ತಾ ಇದೆ. ರವೆ ಉಂಡೆ ಇಷ್ಟ ಅಂದ್ಬಿಟ್ಟು ಬೇಕ್ರಿ ಆಚೆ ನಿಂತ್ಕೊಂಡು ನೋಡಿದ್ರೆ ಆಗಲ್ಲ, ಒಳಗಡೆ ಹೋಗಿ ತಿನ್ಬೇಕು, ಇಲ್ವಾ ಬೇರೆ ಸ್ವೀಟಿಗೆ ಟ್ರೈ ಮಾಡಬೇಕು. ಗುರಿ ಇಟ್ಟು ಕಲ್ಲು ಹೊಡಿಯೋದೊಂದೇ ನಮ್ಮ ಕೆಲಸ, ಬೇಟೆಗೆ ಬಿಡೋದು ದೇವ್ರಿಚ್ಛೆ. ಓಯ್ ಸಾರಿ. ಬರ ಇಲ್ಲಿ. ಯಾವ ಇಯರ್? ಫಸ್ಟ್ ಇಯರ್. ಏನು ಗುದ್ಕೊಂಡು ಹಂಗೆ ಹೋಗ್ತಿದ್ಯಲ್ಲ, ಬಂಡೆ ಅನ್ಕೊಬಿಟ್ಟಿದ್ಯಾ? ಹಾಂ ನಮ್ಮ ಕಡೆ ಬಂಡೆಗೆಲ್ಲ ಗುದ್ರು ಸಾರಿ ಕೇಳಲ್ಲ ಅಣ್ಣ, ಮನುಷ್ಯ ಗುದ್ರು ಮಾತ್ರ ಸಾರಿ ಕೇಳೋದು. ಈಗ ಕೇಳಿದ್ನಲ್ಲ ಹಂಗೆ. ನಿನಗೆ ನೀನೇ ನಗುಮುಖದ ಕಂದ ಅನ್ಕೊಬಿಟ್ಟಿದ್ಯಾ? ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಅಲ್ಲಿ ಬಿಟ್ಕೊಂಡೆ ನಿಂತಿರ್ತೀಯಲ್ಲ, ಅದೇನು ಯಾರನ್ನು ಕರ್ಕೋತೀಯ ಕರ್ಕೋವ, ನಾನು ಒಬ್ಬನೇ ನಿಂತ್ಕೋತೀನಿ. ಏನೋ ದಡ್ದಂಡಂಗೆ ಮಾತಾಡ್ತವನೆ, ಎಲ್ಲರೂ ಒಬ್ಬರೇ ಇಲ್ವ ನಿಂತ್ಕೊಳ್ಳೋದು, ಒಬ್ರ ಮೇಲೂ ನಿಂತ್ಕೊಂಡಾರ. ಏನ ನಿಂದು ಹೋಗ ನೀ. ಅವನ ಆಡಿದ ಮಾತಿಗೆ ನೀನ್ ಯಾಕ ತಲೆ ಕೆಡ್ಸ್ಕೊತ್ಯಾ? ನಾವು ಬಂದಿರೋದು ಅದಕ್ಕೆ, ಓದೋದಕ್ಕೆ ಹೋಗೋದಕ್ಕೆ. ಆ ಮಾತುಗಳನ್ನೆಲ್ಲ ಈ ಕಿವಿಲಿ ಕೇಳಿ ಈ ಕಿವಿ ಬಿಟ್ಬಿಡ್ಬೇಕು, ಅರ್ಥ ಆಯ್ತಾ? ಜೀವ ಬೇಡ ಕಣೋ. ಆತ್ಮ ನೋಡ್ದೇನೋ, ಅವರೆಲ್ಲ ನಾನು ಹೊಡಿಯಕ್ಕೆ ಬಂದವ್ರೆ ಅಂತ ನಾನು ಅನ್ಕೊಂಡೆ, ಬಟ್ ನಿನ್ನೆ ಹೊಡೆದಿರೋ ಕಲ್ಗೆ ಬಿದ್ದಿರೋ ಮಾವನ ಕೈಗಳು ದಿಸೆ ಇವು. ಒಂದು ಸೊಳ್ಳೆ ಕೂಡ ಅಷ್ಟೇ ಕಣ, ನಿನ್ ಕೈಯೇ ತುಡಿಯೋ ತನಕ ರಕ್ತ ಇರ್ತಾನೆ ಇರುತ್ತೆ, ಕೈ ಎತ್ತದ್ಮೇಲೆ ಆರೋಗೋದು, ಸರಿನಾ? ಜನನೂ ಹಂಗೇನೆ, ನೀನ್ ಎದುರಿಸ್ ನಿಲ್ಲ ತನಕ ಹೆದರ್ಸ್ತಾ ಇರ್ತಾರೆ. ಡೈಲಾಗ್ ಆಯ್ತಾ? ಬಾ ಕ್ಲಾಸ್ ಹೋಗೋಣ.
ನಿಂಗೆ ಯಾಕ ಅವೆಲ್ಲ? ಜೀವ, ನೀ ದಾರಿ ತಪ್ತಾ ಇದೆ ಕಣ. ನಾವು ಬಂದಿರೋದೇನಕ್ಕೆ, ನೀ ಮಾಡ್ತಿರೋದೇನು? ಜೀವನ ಹಾಳಾಗೋಗುತ್ತೆ ಕಣ, ಬೇಡ ಕಣ. ನಿಂಗೆ ನನ್ ಕಂಡ್ರೆ ಹೊಟ್ಟೆ ಉರಿ ಕಣ. 4 ಜನ ನೋಡಿ ಮರ್ಯಾದೆ ಕೊಡ್ತಾ ನಿನ್ಗೆ ಸಹಿಸಕ್ಕಾಯ್ತಲ್ಲ. ನಾನು ಇರೋದೇ ಹಿಂಗೆ, ಇರೋದಾದ್ರೂ ಇರು, ಇಲ್ಲ ಹೋಯ್ತಾ. ಜೀವ, ಹೌದಾ? ಏನಕ್ಕಂತೆ? ಹೋಗ್ತೀವಿ ಮೇಡಮ್. ಸ್ಟೂಡೆಂಟ್ಸ್ಗೆ ಜ್ಞಾನ ತುಂಬಕ್ಕೆ ನಮ್ಮ ಕಾಲೇಜ್ ಇರೋದು. ನಿಮ್ಮಂತ ಅಪ್ಪಾಪೋಲಿ ರೌಡಿಗಳನ್ನ ಸಾಕಲ್ಲ. ಎಷ್ಟು ಧೈರ್ಯ ಇದ್ರೆ ನಿನ್ನ ಕಾಲೇಜ್ ಪ್ರೊಮಿಸಸ್ ಅಲ್ಲಿ ಒಬ್ಬ ಹುಡುಗಂಗೆ ರಕ್ತ ಬರೋ ಹಂಗೆ ಹೊಡಿತ್ಯಾ? ಯು ಹ್ಯಾವ್ ಬಿನ್ ರೆಸ್ಟ್ರಿಕ್ಟೆಡ್ ಫ್ರಮ್ ದ ಕಾಲೇಜ್. ಗ್ರೇಟ್. ನಡೆದು ನಡೆದು ಹೋದೆ ನಾ ದೂರ, ಹಿಂತಿರುಗಲು ಬಟ್ಟ ಬಯಲು, ಮುಂದೋಗಲು ದಟ್ಟ ಕತ್ತಲು, ಮನಸ್ಸಿನಲ್ಲಿ ವೇದನೆಯ ಸಾಗರ. ಆತ್ಮ ಹೋಯ್ತು, ಎಲ್ಲ ಹೋಯ್ತು. ಕಾಲೇಜಿಂದ ರೆಸ್ಟ್ರಿಕ್ಟ್ ಮಾಡಿದ್ರು, ಲೈಫಲ್ಲೇ ಓದಕ್ಕಾಗಲ್ಲ. ಜೀವನ ಅನ್ನೋದು ಒಂದು ಗಾಜಿದ್ದಂಗೆ. ಹುಟ್ಟಿದಾಗ ದೇವರು ಎಲ್ರಿಗೂ ಗಾಜಿನಷ್ಟೇ ಸೂಕ್ಷ್ಮವಾದ ಒಂದು ಜೀವನ ಕೊಟ್ಟಿರ್ತಾನೆ. ಅದನ್ನು ನಾವು ಎಷ್ಟು ಜೋಪಾನ ನೋಡ್ತೀವೋ ಅಷ್ಟು ಸುಂದರವಾಗಿರುತ್ತೆ. ಅದನ್ನು ನಾವು ಯಾವಾಗ ಅಷ್ಟು ಜೋರಾಗಿ ಹೊಡಿತೀವೋ ಅದಷ್ಟು ಚೂರು ಚೂರಾಗ್ಬಿಡುತ್ತೆ. ಅದನ್ನು ಮತ್ತೆ ಯಾವತ್ತೂ ಒಂದು ಮಾಡೋಕ್ಕಾಗಲ್ಲ. ಹಾಗೆ ಹಳೆಯ ಜೀವನ ನಮ್ಗೆ ವಾಪಸ್ ಬರಲ್ಲ. ಈಗಲೂ ಏನಾಗಿಲ್ಲ. ಇವಾಗೇನು ಓದೋಕ್ಕಾಗಲ್ಲ ಅಷ್ಟೇ ತಾನೇ. ಮನೆಗೆ ಹೋಗು, ಅಪ್ಪನ ಕಾಲಿಡ್ಕೊ, ಸಾರಿ ಆಯ್ತಪ್ಪ ಅಂತ ಕೇಳು. ಅಪ್ಪ ಹಿಂಗೆಲ್ಲ ಆಯಿತು, ಮುಂದೆ ಹಿಂಗೆಲ್ಲ ಮಾಡಲ್ಲ, ನಂದು ಅಂತ ಒಂದು ಸಣ್ಣ ಬಿಸ್ನೆಸ್ ಹಾಕ್ಕೊಡಿ, ನನ್ನ ಜೀವನ ನಾನು ರೂಪಿಸ್ಕೊಡ್ತೀನಿ ಅಂತ ಕೇಳು. ಮಕ್ಕಳು ಜೀವನಕ್ಕೋಸ್ಕರ ಅಪ್ಪ ಅಮ್ಮ ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಾಗಿರ್ತಾರೆ. ನಾನು ಬೇರೆ, ನನ್ನ ಮನಸ್ಸು ಬೇರೆ ಅಂತ ಇದ್ದರೆ ಜೀವನ ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತೆ. ನಾನು ನನ್ನ ಮನಸ್ಸು ಇಬ್ಬರೂ ಒಂದೇ ಅಂತ ಒಂದಾದಾಗ, ಒಟ್ಟಿಗೆ ಜೀವನದ ಹೆಜ್ಜೆ ಇಟ್ಟಾಗ ಜೀವನದ ಹಾದಿ ಸುಲಲಿತವಾಗಿರುತ್ತೆ. ಇಲ್ಲಿ ಆತ್ಮ ಜೀವದ ಸ್ನೇಹಿತ ಅಲ್ಲ, ಅವನ ಮನಸ್ಸು ಕಣ್ಣಿಗೆ ಕಾಣಿಸಲ್ಲ ನಿಜ, ಆದರೆ ಮನಸ್ಸಿನ ಮಾತು ಕೇಳಿಸುತ್ತೆ. ಆ ಮಾತುಗಳಿಗೆ ಸಾಕ್ಷಿ ಹುಡ್ಕೋಕ್ಕಾಗಲ್ಲ, ಮನಸ್ಸಿನ ಮಾತುಗಳಿಗೆ ಮನಸ್ಸೇ ಸಾಕ್ಷಿ.